ಮನೆಯಲ್ಲಿ ಸಾಕು ಪ್ರಾಣಿ ಅಥವಾ ಪಕ್ಷಿಗಳನ್ನ ಇಡೋದು ಸಾಮಾನ್ಯವಾದ ವಿಷಯ. ಆದರೆ ಪಂಜರಗಳಲ್ಲಿ ಹಕ್ಕಿಗಳನ್ನ ಇಡೋದು ಶುಭವೇ ಅಥವಾ ಅಶುಭವೇ ಅನ್ನುವಂತ ಪ್ರಶ್ನೆ ಬಹಳ ಮಂದಿಯಲ್ಲಿ ಇದೆ. ಶಾಸ್ತ್ರಜ್ಞರು ಹೇಳುವಂತೆ ಭಗವಂತನ ವರಗಳಾದ ಭೂಮಿ, ಗಾಳಿ, ನೀರು ಇವೆಲ್ಲ ಜೀವಿಗಳಿಗೂ ಕೂಡ ಸೇರಿದೆ. ಹೀಗಿರುವಾಗ ಪಕ್ಷಿಗಳನ್ನ ಬಂಧಿಸೋದು ಅವುಗಳ ಸ್ವಾತಂತ್ರ್ಯ ಕಸಿದುಕೊಂಡಂತೆ ಆಗುತ್ತೆ. ಇದು ಮನೆಯ ಶಾಂತಿಗೆ ಭಂಗ ತರಬಹುದು. ಶಾಸ್ತ್ರಜ್ಞರು ಹೇಳ್ತಾರೆ, ಜೀವಿಗಳನ್ನ ನಾವು ಪ್ರೀತಿ ಮಾಡಬೇಕು, ಆದರೆ ಅವರ ಸ್ವಾತಂತ್ರ್ಯವನ್ನ ಕಸಿದುಕೊಳ್ಬಾರ್ದು. ಮನುಷ್ಯರನ್ನ ಕಾರಾಗೃಹದಲ್ಲಿ ಇಟ್ಟು ಆಹಾರ ಕೊಟ್ಟರು ಅದು ಶಿಕ್ಷೆನೇ ಆಗಿರುತ್ತೆ. ಹಾಗಾದ್ರೆ ಯಾವ ಅಪರಾಧ ಇಲ್ಲದ ಪಕ್ಷಿಗಳನ್ನ ಪಂಜರಗಳಲ್ಲಿ ಇಡೋದು ಹೇಗೆ ಸಮರ್ಥನೆ ಪಡಿಬಹುದು? ಪಂಜರಗಳಲ್ಲಿ ಪಕ್ಷಿಗಳನ್ನ ಇಡೋದು ಅಷ್ಟು ಶುಭಕರ ಅಲ್ಲ. ಆದ್ರೆ ಪಂಜರಗಳಿಲ್ಲದೆ ಅಥವಾ ಮುಕ್ತವಾಗಿ ಬಿಟ್ಟು ಸಾಕೋದ್ರಲ್ಲಿ ದೋಷ ಇಲ್ಲ. ಹಕ್ಕಿಗಳಿಗೆ ಸ್ವತಂತ್ರವಾಗಿ ಹಾರಾಡೋದಕ್ಕೆ ಅವಕಾಶ ನೀಡಿದ್ರೆ ಅದು ಮನೆಯಲ್ಲಿ ಶಾಂತಿ ಮತ್ತೆ ಧನಾತ್ಮಕ ಶಕ್ತಿಯನ್ನ ತರುತ್ತೆ. ಪುರಾಣಗಳಲ್ಲಿ ಸಹ ಇದ್ರ ಬಗ್ಗೆ ಉಲ್ಲೇಖ ಇದೆ. ಸೀತಾದೇವಿ ಒಂದು ಬಾರಿ ಗಿಳಿಯನ್ನ ಪಂಜರದಲ್ಲಿ ಇಟ್ಟು ಸಾಕಿದ್ರು. ಅದರ ಪರಿಣಾಮವಾಗಿ ಶ್ರೀರಾಮನಿಗೆ ವನವಾಸ ಎದುರಾಯಿತು ಅನ್ನುವಂತ ಪ್ರತೀತಿ ಇದೆ. ಇದು ಪಂಜರದಲ್ಲಿ ಪಕ್ಷಿಗಳನ್ನ ಇಡುವ ಅಶುಭ ಪರಿಣಾಮದ ಉದಾಹರಣೆ ಆಗಿದೆ. ಹೀಗಾಗಿ ಜೀವಿಗಳನ್ನ ಬಂಧಿಸೋದು ಧರ್ಮದ ದೃಷ್ಟಿಯಿಂದ ಮತ್ತೆ ವಾಸ್ತುಶಾಸ್ತ್ರದ ದೃಷ್ಟಿಯಿಂದಲೂ ಕೂಡ ಅಶುಭಕರ ಅಂತ ಶಾಸ್ತ್ರ ತಿಳಿಸುತ್ತೆ. ಪಕ್ಷಿಗಳನ್ನ ಸಾಕೋದಕ್ಕೆ ಬಯಸಿದ್ರೆ ಪಂಜರ ಯಾವಾಗ್ಲೂ ತೆರೆದು ಇಟ್ಟಿರಬೇಕು. ಹಕ್ಕಿಗಳು ಬಂದು ಆಹಾರ ಸೇವಿಸಿ ತಮ್ಮಿಷ್ಟದಂತೆ ಹಾರಾಡ್ಲಿ, ಆದ್ರೆ ಅವುಗಳನ್ನ ಬಲವಂತವಾಗಿ ಬಂಧಿಸಬೇಡಿ. ಭಗವಂತ ಎಲ್ಲಾ ಜೀವಿಗಳಿಗೆ ಭೂಮಿ, ಗಾಳಿ, ನೀರು ಅನ್ನೋ ವರಗಳನ್ನ ನೀಡಿದ್ದಾನೆ. ಅವುಗಳ ಸ್ವಾತಂತ್ರ್ಯ ಕಸಿದುಕೊಳ್ಳೋದು ಪಾಪದಂತೆ ಆಗುತ್ತೆ. ಹೀಗಾಗಿ ಮನೆಯಲ್ಲಿ ಪ್ರಾಣಿ ಪಕ್ಷಿಗಳನ್ನ ಪಂಜರದಲ್ಲಿ ಇಡುವುದು, ಅದನ್ನ ತಪ್ಪಿಸಿ ಅವುಗಳಿಗೆ ಮುಕ್ತ ಜೀವನ ನೀಡಿ ಅದು ನಿಜವಾದ ದಯೆ ಮತ್ತೆ ಧರ್ಮ.